ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ऐसा पकड़ो भारत भाग्य विधाता पंजाब सिंध गुजरात मराठा द्राविड उच्चल बंगा विंध्य हिमाचल यमुना गंगा उच्चल जलधि तरंगा तब शुभ नामे जागे तब शुभ आशीष मागे गाये तब जय गाथा जन गण मंगलदायक जय हे भारत भाग्य विधाता जय हे जय हे जय हे जय जय बोलो भारत माता की जय बोलो भारत माता की जय बोलो भारत माता की जय वंदे मातरम वंदे मातरम वंदे मातरम. ಆದರೆ ಇವತ್ತಿನ ದಿವಸ ಈ ಶಾಲೆಯ ವೈಭವ ಕಮ್ಮಿ ಆಗಕತ್ತಿದ್ದೆ. ಗುರುಗಳು ಗುರುಮಾತೆಯರು ಅಭಿಮಾನದಿಂದ ಯಾವದಿಂದ ನೀವು ಈ ಶಾಲೆಯ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡ್ತೀರಿ ಅಂತ ಹೇಳಿ ಇವತ್ತಿನ ದಿವಸ ನಿಮಗೆ ನಾನು ಕೇಳ್ಕೊಳ್ತೇನೆ. ಅದಿಷ್ಟೇ, ಯಾವುದಕ್ಕೂ ದೇವರು ಯಾವುದೂ ಏನೂ ಕಮ್ಮಿ ಇಟ್ಟಿಲ್ಲ. ಎಲ್ಲರೂ ಮನುಷ್ಯನ ಮೇಲೆ ತಗೊಂಡು ಎಲ್ಲರೂ ಒಂದು ಅಜ್ಜನ ಹೆಸರು ತರ್ತೀರಿ ಅನ್ನುವಂಥ ಅಭಿಮಾನ ನನಗೆ ಭಾಳ ಐತಿ. ವರ್ಷ ನಾ ಇದನ್ನ ಹೇಳ್ತಿರ್ತೀನಿ. ಆದರೆ ವಿದ್ಯೆ ಕಲಿಸೋದ್ರಲ್ಲಿ ಮುಂದೆ ಹೆಜ್ಜೆ ಇಡಬೇಕು, ಮಕ್ಕಳ ಸಂಖ್ಯೆ ತರೋದ್ರಲ್ಲಿ ಮುಂದೆ ಹೆಜ್ಜೆ ಇಡಬೇಕು ನೀವು ಗುರುಗಳಾದವರು. ಯಾಕೆ ಅಜ್ಜನ ಕರ್ಕೊಂಬರಕ್ಕೆ ಆಗೋದಿಲ್ಲ. ಊರೂರು ಓಣಿ ಅಡ್ಡಾಡ್ಕಡ್ಡ ಅಜ್ಜನ ಕರ್ತವ್ಯ ಏನೈತಿ ಮಾಡಿಕೊಡುದು. ಅದನ್ನ ಅಜ್ಜನ ಹೆಸರು ದೊಡ್ಡದು ಮಾಡಿಕೊಂಡು ಶಾಲೆ ಹೆಸರು ದೊಡ್ಡದು ಮಾಡಿಕೊಂಡು ಹೋಗುವಂತ ಕರ್ತವ್ಯ ನಿಮ್ದು ಇರ್ತೈತಿ. ಅದಕ್ಕೆ ಗುರುಗಳೇ, ಗುರುಮಾತೆಯರೇ, ಕಾರ್ಯದರ್ಶಿಯರೇ, ಯಾರೇ ಆಗಲಿ ಒಂದು ಅಭಿಮಾನದಿಂದ ಈ ಅಜ್ಜನ ಹೆಸರು ಮತ್ತು ಈ ಶಾಲೆ ಹೆಸರು ತರ್ತೀರಿ ಅಂತ ಹೇಳಿ ನಾನು ನಂಬಿನಿ. ಎಲ್ಲರಿಗೂ ಇವತ್ತಿನ ದಿವಸ ಅಲ್ಲೇ ನಾನು ಪ್ರತಿ ವರ್ಷ ಅಗದಿ ನಿಧಾನದಿಂದ ಶಾಂತಿ ಸಮಾಧಾನದಿಂದ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಿದ್ದೆ. ಇವತ್ತಿನ ದಿವಸ ರವಿವಾರ ಅಲ್ಲೇ ಭಕ್ತರ ಸೇವಾ ಮಾಡೋದು ಐತಿ, ಇಲ್ಲಿ ಶಾಲೆಯ ಸೇವಾ ನಿಮ್ಮೆಲ್ಲರ ಸೇವಾ ಮಾಡೋದು ಐತಿ. ಅದಕ್ಕಾಗಿ ನನ್ನ ಎರಡು ಮಾತು ಸ್ವಲ್ಪ ಮಾತಿನಲ್ಲಿ ಮುಗಿಸಿ ಎಲ್ಲರೂ ಚೆಂದಾಗಿ ನಡೆಸ್ಕೊಂಡು ಹೋಗ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ ಗಣರಾಜ್ಯೋತ್ಸವದ ಗಾಂಧಿಯ ಆಶೀರ್ವಾದ, ಅಂಬೇಡ್ಕರ್ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಶಾಲೆ ಹೆಸರು ಅಗದಿ ಒಂದು ಇದರಿಂದ ಮುಂದಿನ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ತೋರಿಸ್ತಾರೆ ಅಂತ ಹೇಳ್ಕೊಂಡು ನಾನು ನಂಬಿನಿ. ಇದರಂತೆ ನಡೆಸಿಕೊಡ್ಬೇಕು. ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಮುದ್ದು ಮಕ್ಕಳಿಗೆ, ಗುರುಮಾತೆಯರಿಗೆ ಈ ಎಲ್ಲ ಅಜ್ಜನ ಆಶೀರ್ವಾದ ಸದಾ ಇರ್ತದೆ ಅಂತ ನಾನು ನಂಬಿನಿ. ಬೋಲೋ ಭಾರತ್ ಮಾತಾ ಕಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಎಲ್ಲರೂ ಶಾಂತರಾಗಿ, ನಾನು ಬಹಳ ತಕ್ಕ ಮಾತಾಡಲ್ಲ, 5 ನಿಮಿಷದಲ್ಲಿ ಮಾತಾಡ್ತೀನಿ. ದಯವಿಟ್ಟು ಶಾಂತಚಿತ್ತರಾಗಿ ಕುಳಿತುಕೊಳ್ಬೇಕಂತ ಮುದ್ದು ಮಕ್ಕಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ರಾಷ್ಟ್ರೀಯ ಹಬ್ಬಕ್ಕೆ ಆಗಮಿಸಿದಂಥ ಹಾಗೂ ಧ್ವಜಾರೋಹಣವನ್ನು ನೆರವೇರಿಸಿದಂಥ ನಮ್ಮ SDMC ಅಧ್ಯಕ್ಷರಾದಂಥ ಶ್ರೀ ಪರಶುರಾಮ್ ಶೆಬನಕಟ್ಟೆ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಸಂಗಮ್ ಮೇಡಮ್ ಅವರೇ ಹಾಗೂ ತಾಯಂದ್ರ ಸಂಘದ ಅಧ್ಯಕ್ಷರಾದಂಥ ಮಮತಾಜ್ ಗಲ್ಗಲಿ ಮೇಡಮ್ ಅವರೇ
ಹಾಗೂ ಹವಲ್ದಾರ್ ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಅತಿಥಿ ಭವರವರೇ ಹಾಗೂ ಮುಖ್ಯ ಗುರುಗಳೇ, ಈ ಶಾಲೆಯ ನನ್ನ ಆತ್ಮೀಯ ಶಿಕ್ಷಕ ಸಹೋದರ ಸಹೋದರಿಯರೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಪಾಲಕರೇ, ಇವತ್ತಿಗೆ ನಮಗೆ ಸಂವಿಧಾನ ಜಾರಿಗೆ ಬಂದು 75 ವರ್ಷ ಮುಗಿಸಿ 76ನೇ ವರ್ಷಕ್ಕೆ ನಾವು ಇವತ್ತು ದಿವಸ ಕಾಲಿಡ್ತಾ ಇದ್ದೇವೆ. ಈ ಭಾರತದ ಸಂವಿಧಾನ ಬಹಳಷ್ಟು ವಿಶಾಲವಾದದ್ದು ಹಾಗೂ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇರದಾರದಂಥ ಸಂವಿಧಾನ ಎಲ್ಲಾದರೂ ಇತ್ತಂದ್ರೆ ಅದು ಭಾರತ ಸಂವಿಧಾನವಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಯಾಕಂದ್ರೆ ನಮ್ಮ ಸಂವಿಧಾನ ಲಿಖಿತ ರೂಪದಲ್ಲಿರುವಂಥ ಸಂವಿಧಾನ. ಈ ಸಂವಿಧಾನ ಬಹಳಷ್ಟು ವಿವರವಾಗಿ ಬರೆದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಈ ಸಂವಿಧಾನ ಬರೀಲಿಕ್ಕೆ ಬಹಳಷ್ಟು ಶ್ರಮಪಟ್ಟು 56,000 ಪುಸ್ತಕವನ್ನು ಓದಿದಂಥ ಮಹಾತ್ಮ ಯಾರಾದಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳಬೇಕಾಗತ್ತೆ. ಇಷ್ಟೆಲ್ಲ ಪುಸ್ತಕವನ್ನು ಓದಿ ಇಡೀ ದೇಶವನ್ನು ಸುತ್ತಿ ಯಾವುದೇ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟು ನಮ್ಮ ದೇಶನೇ ಬೇರೆ, ಪ್ರಪಂಚದಲ್ಲಿರುವಂಥ ಬೇರೆ ಬೇರೆ ದೇಶದ ಇತಿಹಾಸನೇ ಬೇರಿದೆ. ಯಾವ ದೇಶದಲ್ಲಿಯೂ ಕೂಡ ಈ ರೀತಿಯಾದಂಥ ಸಂವಿಧಾನ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಸರ್ವ ಜನಾಂಗದರ ಎಲ್ಲ ಜಾತಿ ಎಲ್ಲ ಧರ್ಮದವರು ಇರುವುದರಿಂದ ಜಾತ್ಯತೀತವಾಗಿರಬೇಕು ಸಂವಿಧಾನ ಅಂತೇಳಿ ನಮ್ಮ ಸಂವಿಧಾನ ವಿಶಿಷ್ಟ ರೂಪದಲ್ಲಿ ಬರೆದಿಟ್ಟಿದ್ದಾರೆ. 4 ಕಂಬಗಳ ಮೇಲೆ ಈ ದೇಶ ನಡೀತಾ ಇದೆ ಅಂತ ಹೇಳ್ತಾರೆ ಅವರು. 4 ಕಂಬಗಳ ಮೇಲೆ ಅಂದ್ರೆ ಒಂದು ಸಮಾನತೆ, ಸ್ವತಂತ್ರ, ಭಾತೃತ್ವ ಹಾಗೂ ನ್ಯಾಯಾಂಗ. ಈ 4 ಕಂಬಗಳಂತ ಹೇಳ್ತಾನವ. ಇವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಯಾವುದೇ ರೀತಿ ಜಾತಿ ಧರ್ಮ ಯಾವುದೂ ಇಲ್ಲ, ಎಲ್ಲರೂ ಒಂದೇ ರೀತಿಯಾಗಿ ಯಾರಿಗೆ ಅನ್ಯಾಯ ಆಗದ ಹಾಗೆ ನಾವು ನಡ್ಕೋಬೇಕು ಅನ್ನೋ ರೀತಿಯಿಂದ ಅವರು 4 ಕಂಬ ಅಂತ ಹೇಳ್ಯಾರ. ನಾವು ಆಕ್ಚುಲಿ ಇವತ್ತು ದಿವಸ ಗಣರಾಜ್ಯ ಅಂತೇನೋ ನಾವು ಶ್ರಮ ಪಡ್ತೀವಿ. ಆಕ್ಚುಲಿ ಸಂವಿಧಾನ ದಿನ ಅಂತ ಅನ್ಬೇಕಾಗಿತ್ತು. ಸಂವಿಧಾನ ದಿನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನೆನೆಯುವಂಥ ದಿನ ಆಗ್ತಿತ್ತು. ಅದರಲ್ಲಿ ಕೂಡ ಚಿರ್ಚಾರ. ಅದನ್ನ ಹೋಗಿ ಏನು ಹೇಳಿದ್ರು, ಗಣರಾಜ್ಯ ಅಂತ ಹೇಳಿದ್ರು. ಗಣ ಅಂದ್ರೆ ಪ್ರಜೆಗಳ ಪ್ರಭುತ್ವ, ಪ್ರಜಾರಾಜ್ಯೋತ್ಸವ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನು ನಾವು ಸಂವಿಧಾನ ದಿನ ಅಂತಂದ್ರೆ ಭಾಳಷ್ಟು ಇನ್ನಷ್ಟು ಅಂಬೇಡ್ಕರ್ ಮೆರುಗು ಬರ್ತಿತ್ತು ಅಂತ ನನ್ನ ಭಾವನೆ. ಅದಕ್ಕಾಗಿ ಭಾರತ ಸರ್ಕಾರ ಈಗ ನವೆಂಬರ್ 26 ಸಂವಿಧಾನ ಅರ್ಪಿಸಿಕೊಂಡ ದಿನ ಅಂತೇಳಿ ಜಾರಿಗೆ ತಂದು ಅದನ್ನು ಎಲ್ಲ ಪ್ರತಿ ವರ್ಷ ಅದನ್ನು ವಿಜೃಂಭಣೆಯಿಂದ ಎಲ್ಲ ಶಾಲಾ ಕಚೇರಿಗಳಲ್ಲಿ ಆಚರಣೆ ಮಾಡುವುದು ಈಗ ಜಾರಿಗೆ ತಂದದ್ದು. ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ, ಭಾರತ ಸಂವಿಧಾನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಹಳಷ್ಟು ನೆನೆಯುವಂಥ ವಿಷಯವನ್ನು ಈ ಸಂವಿಧಾನದಲ್ಲಿ ಬರೆದಿಟ್ಟು ನಮಗೆ ಯಾವುದೇ ರೀತಿ ಅನ್ಯಾಯ ಆಗದ ಹಾಗೆ ನಮ್ಮ ದೇಶವನ್ನು ಕಾಪಾಡುವಂಥ ವ್ಯವಸ್ಥೆಯಲ್ಲಿ ಮಹಾತ್ಮ ಬರೆದಿಟ್ಟಾರ. ನಾವೆಲ್ಲ ನೀವೆಲ್ಲರೂ ಕೂಡಿ ಆ ಸಂವಿಧಾನದ ಒಂದು ನೆನಪನ್ನು ಇವತ್ತು ದಿವಸ ನೆನಪಿಸಿಕೊಂಡು ಈ ದೇಶಕ್ಕೆ ಸಂವಿಧಾನ ಇರ್ಲಿಕ್ಕಾದ್ರೆ ನಾವು ಯಾರು ಇರ್ತಿರ್ತಿಲ್ಲ, ಇಷ್ಟು ಶಿಸ್ತಾಗಿರ್ತಿಲ್ಲ. ಯಾರು ಶಕ್ತಿ ಇರ್ತಾರ, ಯಾರು ದೊಡ್ಡ ಜನ ಇರ್ತಾರ, ಅವ್ರು ಬಲಾಢ್ಯಂತವ್ರು ಇವತ್ತು ದಿವಸ ನಮ್ಮ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ತಯಾರಿರ್ತಿಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತ್ಯತೀತವಾಗಿರಬೇಕು, ಎಲ್ಲ ಧರ್ಮರಿಗೆ ನ್ಯಾಯ ಸಿಗಬೇಕಂತ ಈ ದಿವಸ ನಮಗೆ ಸಂವಿಧಾನವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಬರೆದಿಟ್ಟಿದ್ದಾರೆ. ಈ ಶಿಕ್ಷಣ ಸಿಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತೇನು ಹೇಳ್ತಾರೆ, ಶಿಕ್ಷಣ ಎಂಬುದು ಹುಲಿ ಹಾಲು ಇದ್ದಂತೆ, ಅದನ್ನು ಕುಡಿದರು ಗರ್ಜಿಸಲೇಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಎಷ್ಟೊಂದು ಅರ್ಥಕಲ್ಪಿತವಾಗಿ ಹೇಳ್ಯಾರಂದ್ರೆ, ಹುಲಿ ಹಾಲು ಅಂತ ಶಿಕ್ಷಣ ಅಂದ್ರೆ ನೋಡ್ರಿ ನೀವು. ಯಾಕಂದ್ರೆ ಅಷ್ಟ ಆ ಹುಲಿಗೆ ಹೋಲಿಸಿ ಹೇಳ್ಬೇಕಾದ್ರೆ ಶಿಕ್ಷಣದ ಮಹತ್ವವನ್ನು ಅರ್ಥಕೊಂಡು ಅವ್ರು ಹೇಳ್ಯಾರ. ಅದಕ್ಕಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿ ವರ್ಷ ಜನವರಿ 26
ಇವತ್ತಿನ ದಿವಸ ನಾವು ರಾಷ್ಟ್ರೀಯ ಹಬ್ಬವನ್ನಾಗಿ ದೇಶ ತುಂಬೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಅದರಂತೆ ನಮ್ಮ ಶಾಲೆಯಲ್ಲೂ ಕೂಡ ಆಚರಣೆ ಮಾಡಿ ಬಹಳಷ್ಟು ವಿಜೃಂಭಣೆಯಿಂದ ಎಲ್ಲ ಮಕ್ಕಳು ತಮ್ಮ ಭಾಷಣ ಮುಖಾಂತರ ಮನದಟ್ಟು ಹಾಗೆ ಎಲ್ಲರಿಗೆ ತಿಳಿಪಡಿಸಬೇಕಾಗಿ ಆ ಮುದ್ದು ಮಕ್ಕಳಿಗೆ ಹಾಗೂ ನನ್ನ ಎಲ್ಲ ಶಾಲೆಯ ಅತಿಥಿ ಮಹೋದಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. डॉक्टर बी आर अम्बेडकर की, डॉक्टर बी आर अम्बेडकर की, महात्मा गांधी जी की, महात्मा गांधी जी की 76ನೇ ಗಣರಾಜ್ಯ ದಿನಾಚರಣೆಗೆ ಜೈ ಮಗನ್. 76ನೇ ಗಣರಾಜ್ಯ ದಿನಾಚರಣೆಗೆ, 76ನೇ ಗಣರಾಜ್ಯ ದಿನಾಚರಣೆಗೆ ಧನ್ಯವಾದಗಳು. ಎಲ್ಲ ಗಣ್ಯರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ನನ್ನ ಹೆಸರು ಋತ್ವಿಕ್ ರಾಜ್ ಮಬ್ಬಂಪರ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 7 ನವನಗರ ಬಾಗಲಕೋಟ್ ಶಾಲೆಯಲ್ಲಿ LKG ಓದುತ್ತಿದ್ದೇನೆ. ನಾನು ಸಂವಿಧಾನದ ಪ್ರಸ್ತಾವನೆಯನ್ನು ಹೇಳುತ್ತೇನೆ, ತಪ್ಪಿದ್ದಲ್ಲಿ ಕ್ಷಮಿರಲಿ. ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶತೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿಗರನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭಾರತ್, ಜೈ. ವೆರಿ 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 ಗುಡ್, ವೆರಿ ಸೂಪರ್ ಡಿಯರ್. ನೋಡ್ರಿ, ಜೋರಾದ ಚಪ್ಪಾಳೆಯೊಂದಿಗೆ ಮಗುವನ್ನು ಅಭಿನಂದಿಸಬೇಕು. ಕೇವಲ 4 ವರ್ಷದ ಮಗು ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಒಂದು ತಪ್ಪಿಲ್ಲದಂಗೆ ಓದ್ತಾನಲ್ಲ, ವೆರಿ ವೆರಿ ಗುಡ್. ಇನ್ನೊಂದು ಜೋರಾದ ಚಪ್ಪಾಳೆ ಬರಲಿ. ಸಂವಿಧಾನ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಭಾರತ 6वीं कक्षा में पढ़ती हूँ. आप सबको गणराज्योत्सव का हार्दिक शुभकामनाएं हैं. मैं शायरी पेश करने जा रही हूँ. मुझे वह धर्म पसंद है जो स्वतंत्रता, समानता और बंधुत्व सिखाता है. डॉक्टर बी आर अम्बेडकर. दुनिया में इस तरह कोई विधान ना हुआ. ईमानदार तो हुए, ईमान ना हुआ. वैसे तो हुए हैं. हिंद में भगवान अम्बेडकर सा कोई भी महान ना हुआ. सूरज को हथेली से कभी ढक नहीं सकते, समंदर की लहरें को कभी रोक नहीं सकते. आसमां तेरी ऊंचाई पता है हमें, लेकिन मेरे दीन की ऊंचाई भी कभी नाप नहीं सकते. धन्यवाद. डॉक्टर बी आर अम्बेडकर की, डॉक्टर बी आर अम्बेडकर की, डॉक्टर बी आर अम्बेडकर की. ಧನ್ಯವಾದಗಳು. ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತ ನಮ್ಮ ಶಾಲೆಯ STMC ಅಧ್ಯಕ್ಷರಿಗೂ, ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತ, ವೇದಿಕೆಯನ್ನು ಅಲಂಕರಿಸಿರುವಂತ ಅತಿಥಿ ಮಹೋದಯರಿಗೂ, ಶಾಲೆಯ ಸಮಸ್ತ ಶಿಕ್ಷಕ ವೃಂದದವರಿಗೂ, ಪಾಲಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಭಾರತದೆಲ್ಲೆಡೆ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿರುವಂತಹ ಎಲ್ಲ ಮೂಢನಂಬಿಕೆಯ ಗುಲಾಮರಾಗುತ್ತಾರೆ. ಅವರಿಗೆ ಒಳ್ಳೆಯ ಶಿಕ್ಷಣ
ಸ್ವರಾಜ್ಯವನ್ನ ಕೊಡಿ, ಗುಲಾಮಗಿರಿಯನ್ನು ಮೆಟ್ಟಿ ನಿಲ್ಲುತ್ತಾರೆ ಎಂದು ಹೇಳಿರ್ತಕ್ಕಂಥ ಅಂಬೇಡ್ಕರ್ ಅವರ ಮಾತುಗಳನ್ನ ಈ ಒಂದು ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ 76ನೇಯ ಗಣರಾಜ್ಯೋತ್ಸವ, ಈ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ, ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನ ಮಾಡಲು ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪರಶುರಾಮ್ ಸೇಬಿಕಟ್ಟಿ ಅವರನ್ನ ಶಾಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ STMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಜ್ಮಾ ಸಂಗಮ ಅವರನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಅದೇ ರೀತಿಯಾಗಿ ತಾಯಂದಿರ ಸಮಿತಿಯ ಅಧ್ಯಕ್ಷರು, ನಮ್ಮ ಶಾಲೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಶ್ರೀಮತಿ ಜೈತುಂಬಿ ಗಲಗಲಿ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ. ಅದೇ ರೀತಿಯಾಗಿ ನಮ್ಮ STMCಯ ಇನ್ನೋರ್ವ ಕ್ರಿಯಾಶೀಲ ಸದಸ್ಯರಾಗಿರ್ತಕ್ಕಂಥ ಹವಾಲ್ದಾರ್ ಸರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ STMCಯ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶಾಪೂರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು, ಜಿಲ್ಲಾ HSM ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಹೆಗ್ಗನ್ ಸರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ನಮ್ಮ RD ಬಾಬು ಅವರು ನಿನ್ನೆ ಬದಾಮಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಲೇಟಾಗಿ 4 ಗಂಟೆ ಕಾರ್ಯಕ್ರಮ ಮುಗಿದ್ರಿಂದ ಅವರ ಚಿರಂಜೀವಿಯಾಗಿರ್ತಕ್ಕಂಥ ತನ್ವೀರ್ ರೊಳ್ಳಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಯಾವತ್ತು ಪಾಲಕ ಪೋಷಕರನ್ನ, ನಮ್ಮ ಶಾಲೆಯ ಕ್ರಿಯಾಶೀಲ ಗುರುಗಳು ಗುರುಮಾತೆಯರನ್ನ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಯರನ್ನ ಈ ಒಂದು ಶುಭ ಸಂದರ್ಭದಲ್ಲಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಈ 76ನೇಯ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನ ನಮ್ಮ STMC ಅಧ್ಯಕ್ಷರಾಗಿರ್ತಕ್ಕಂಥ ಪರಸಪ್ಪ ಸೇಬಿಕಟ್ಟಿ ಅವರು ನೆರವೇರಿಸಿಕೊಡಬೇಕು. ಅವರಿಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ SD ಶಿವಲಿಂಗಿ ಸರ್ ಅವರು ಸಹಕಾರವನ್ನು ಕೊಡಬೇಕು. ಅದಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಬಾರಡಿ ಸರ್ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕಂತ. Good morning everyone, respected headmaster, teachers and STMC president. Then all my dear friends, today is 26th January. We are all gathered here to celebrate the 76th Republic Day, one of the most important days in our Indian history. I am very excited and blessed to deliver a speech on this day. First, I wish you all a very happy Republic Day. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಕೀರ್ತನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು 26 ಜನವರಿ. ಈ ದಿನ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವವು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ. 26 ಜನವರಿ 1950ರಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿತು. ನಾವು ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ. ನಾನು ಭಾರತೀಯನಾಗಿರುವುದು ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಜೈ ಭಾರತ ಮಾತಾ. I am studying in 7th class. Respected STMC president and members, headmaster, teachers and my dear friends. Today we are here to celebrate the 76th Republic Day of our country. It is Happy Republic Day to all. It is celebrated every year on 26th of January. On this day, our constitution started in 1950. India became a republic country on this day. Our constitution gives
ಓದುತ್ತಿದ್ದೇನೆ. ಇಂದು ನಾವು ನಮ್ಮ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ನಮ್ಮ ಭಾರತವು ಗಣರಾಜ್ಯವಾಯಿತು. ನಾವು ಧ್ವಜಾರೋಹಣೆ ಮಾಡಿ ಹಾಗೂ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತದೆ. ಇಂದು ನಾವು ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತೇವೆ. ನಾವೆಲ್ಲರೂ ನಮ್ಮ ದೇಶವನ್ನು ಪ್ರೀತಿಸೋಣ, ಅಭಿವೃದ್ಧಿಪಡಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದ. ओ देश मेरे तेरी शान पे सदके कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा, है अर्ज़ी दीवाने की जहाँ बोल सुहानी देखी, एक रोज वही मेरी शामा कभी याद करे जो जमाना, माटी पे मर मिट जाना, जिक्र में शामिल मेरा नाम हो। ओ देश मेरे तेरी शान पे सदके कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा, आचल तेरा रहीमा ओ रंग बिरंगा ऊंचा आसमां से वो तेरा तिरंगा, जीने की इजाजत दे दे या हुक्म शहादत दे दे, मंजूर हमें जो भी तू चुने, रेशम का हो मधुशाला या गफन सिपाही वाला, ओढ़ेंगे हम जो भी तू पुने। ओ देश मेरे तेरी शान पे सदके कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा. Thank you. I wish you all very happy Republic our national festival. I love my India and proud to be Indian. Thank you. Jai Hind, Jai Bharat. ನನ್ನ ಹೆಸರು ಅನಿತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಗೌರವಾನ್ವಿತ ಮುಖ್ಯ ಗುರುಗಳೇ ಹಾಗೂ ಪೂಜ್ಯ ಗುರು ಅಂದರೆ ಹಾಗೂ ಸಹಪಾಠಿಗಳೇ, ಮೊದಲನೇದಾಗಿ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮಗೆಲ್ಲ ಶುಭ ದಿನವಾಗಿದೆ. 1947ರಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು. ನಂತರ 1947 ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನು ತಯಾರಿಸಿ ನವೆಂಬರ್ 4, 1947ರಂದು ಶಾಸನ ಸಭೆಯಲ್ಲಿ ಮಂಡಿಸಿತು. ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ನಮ್ಮ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದಿತು. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜನವರಿ 26, 1929ರಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ದೈಯನ್ನು ಹಾಕಿಕೊಂಡಿತ್ತು. ಈ ಕಾರಣಕ್ಕಾಗಿ ನಮ್ಮ ಸಂವಿಧಾನವನ್ನು ಜನವರಿ 26ರಂದು ಜಾರಿಗೆ ತರಲಾಯಿತು. ಈ ಕಾರ್ಯಕ್ರಮವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಬೇಕಾದದ್ದು ನಮ್ಮೆಲ್ಲರ ಪಾಲಿನ ಕರ್ತವ್ಯ. ನನಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ. ಧನ್ಯವಾದಗಳು. Teachers, parents, and my dear friends, I feel very proud from giving this speech. First of all, I wish you a very happy Independence Day. This day is most important day for all of us because on this day in 1947 we got independence from British rule. Friends, our great freedom fighters like Mahatma Gandhi ji, Jawaharlal Nehru, Lokmanya Tilak, Lala Lajpat Rai, Bhagat Singh, Subhash Chandra Bose, Rani Lakshmibai, and many their devoted entire life for British rule. Thank you. Jai Hind, Jai Vande Mataram.
Happy Republic Day. Today is 26 January and we are celebrating 76th Republic Day of our country. Republic Day is the national festival of our country. On 26 January 1950, the Constitution of India came into force. The Constitution is the supreme law of India. Thank you. Jai Hind, Jai Karnataka. ಮಾನ್ಯರೇ, ಇಂದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಶುಭೋದಯ. ನನ್ನ ಹೆಸರು ಅಪೂರ್ವ. ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಾವು ಜನವರಿ 26ರಂದು ಗಣರಾಜ್ಯೋತ್ಸವ ದಿನವಾಗಿ ಆಚರಿಸುತ್ತೇವೆ. ಜನವರಿ 26, 1950ರಂದು ಭಾರತ ಸಂವಿಧಾನ ಜಾರಿಗೆ ಬಂದಿತು. ಸಂವಿಧಾನವು ಜಾರಿಗೆ ಬಂದಿದ್ದರಿಂದ ನಮ್ಮ ಹಕ್ಕು, ಕರ್ತವ್ಯ, ಪ್ರಜಾಪ್ರಭುತ್ವ, ಸಾಮಾನ್ಯತೆ, ಸ್ವಾತಂತ್ರ್ಯತೆ ಎಲ್ಲವೂ ಸಿಕ್ಕಿತು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಪಿತಾಮಹ. ಗಣರಾಜ್ಯೋತ್ಸವ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ಸ್ವಾತಂತ್ರ್ಯಕ್ಕೆ ಹಾಗೂ ಸಂವಿಧಾನ ರಚಿಸಲು ಶ್ರಮಿಸಿದ ಎಲ್ಲ ಹೋರಾಟಗಾರರನ್ನು ನೆನಪಿಸಿದ ದಿನ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ವಿದ್ಯಾರ್ಥಿನಿಗೆ. ಈಗ ಮಣಿಕ್ ಮಿರ್ಜಿ 4ನೇ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ